Hello everyone, myself Harish, I'm a chemistry lecturer. So in this today's lecture, today we are going to discuss about one important topic for the competitive exams. Competitive exams ಗಳಲ್ಲಿ ಅಂದರೆ NEET, JEE, KCET examsಗಳಲ್ಲಿ ಕೇಳ್ತಕ್ಕಂಥ ಒಂದು ಸಿಂಪಲ್ ಕ್ವಶನ್ ಟ್ರಿಕ್ಸ್ ಟು ರಿಮೆಂಬರ್ ದಿ ಎಸೆನ್ಷಿಯಲ್ ಆ್ಯಂಡ್ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್. ಇವುಗಳನ್ನು ನೆನ್ಪಿಟ್ಕೊಳ್ಳೋದು ಒಂದು ತುಂಬ ಇಂಪಾರ್ಟೆಂಟ್ ರೀ, ಯಾಕೆಂದರೆ ಎಕ್ಸಾಮ್ಸಲ್ಲಿ ಕೇಳ್ತಕ್ಕಂಥ ಒಂದು ಕ್ವಶನ್ ಇದು. ಸೊ ಅಮೈನೋ ಆಸಿಡ್ಸ್ಗಳೆಲ್ಲ ಟೋಟಲ್ ಆಗಿ ನಮಗೆ 20 ಅಮೈನೋ ಆಸಿಡ್ಸ್ ಬರುತ್ತೆ. ಆ ಅಮೈನೋ ಆಸಿಡ್ಸ್ಗಳನ್ನು ಎರಡು ಥರ ಕ್ಲಾಸಿಫೈ ಮಾಡ್ತೀವಿ, ಒಂದು ಎಸೆನ್ಷಿಯಲ್ ಮತ್ತು ಇನ್ನೊಂದು ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ. ಈಗ ನೆನ್ಪಿಟ್ಕೊಳ್ಳೋದೇ ಒಂದು ಕಷ್ಟ ಆಗುತ್ತೆ, ಹಾಗಾಗಿ ಏನು ಮಾಡೋಣ, ಒಂದು ಸಿಂಪಲ್ ಟ್ರಿಕ್ ಇದೆ, ಈ ಟ್ರಿಕ್ ಮೂಲಕ ನಾವು ನೆನ್ಪಿಟ್ಕೋಬಹುದು. ಈಗ ನಾನು ಫಸ್ಟ್ ಏನು ಮಾಡ್ತೀನಿ ಅಂದರೆ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಅಮೈನೋ ಆಸಿಡ್ಸ್ ಅಂದರೆ ಏನು ಅಂತ ಒಂದು ಸ್ವಲ್ಪ ಹೋಗೋಣ. ಈಗ ಅಮೈನೋ ಆಸಿಡ್ ಹೆಸರಲ್ಲೇ ಒಂದು ಮೀನಿಂಗ್ ಇದೆ ಆಲ್ರೆಡಿ. ಕೆಮಿಸ್ಟ್ರಿಲಿ ಟರ್ಮ್ಸ್ಗಳ ಹಿಂದೆ ಹೋದರೆ ನಿಮಗೆ ಒಂದು ಮೀನಿಂಗ್ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎವ್ರಿ ಟರ್ಮ್ಸ್ ದಟ್ ಈಸ್ ಹ್ಯಾವಿಂಗ್ ಸಮ್ ಮೀನಿಂಗ್ಸ್, ರೈಟ್? ಈಗ ಅಮೈನೋ ಅನ್ನೋ ವರ್ಡ್ ಇಂಡಿಕೇಟ್ಸ್ ದ್ಯಾಟ್. ಸೊ ಅಮೈನೋ ಅಂತಂದರೆ ಅದರಲ್ಲಿ ಒಂದು ಆರ್ಗ್ಯಾನಿಕ್ ಕಂಪೌಂಡ್ ಒಳಗಡೆ NH2 ಅನ್ನೋ ಗ್ರೂಪ್ ಇದ್ದಾಗ ಅಮೈನೋ ಗ್ರೂಪ್ ಅಂತ ಕರಿತೀವಿ. ಸೊ ಅಮೈನೋ ಗ್ರೂಪ್ ಇಸ್ ದೇರ್. ಆ್ಯಂಡ್ ಆಸಿಡ್ಸ್ ಅಂತ ಬಂದಾಗ COOH ಅಂತ ಒಂದು ಫಂಕ್ಷನಲ್ ಗ್ರೂಪ್ ಇದ್ದಾಗ ಅವುಗಳಿಗೆ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಂತ ಕೂಡ ಕರಿತೀವಿ. ಅಮೈನೋ ಆಸಿಡ್ಸ್ ಒಳಗಡೆ ಎರಡೂ ಕೂಡ ಗ್ರೂಪ್ಸ್ ಇರುತ್ತೆ, NH2 ಗ್ರೂಪ್ ಕೂಡ ಇರುತ್ತೆ ಆ್ಯಂಡ್ COH ಗ್ರೂಪ್, ಎರಡೂ ಗ್ರೂಪ್ಸ್ಗಳು ಕೂಡ ಇರುತ್ತೆ. ಓಕೆ, ನಾವು ಈಗ ಬರೋಣ ಟ್ರಿಕ್ಸ್ಗೆ. ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂದರೆ ಏನು? ಎಸೆನ್ಷಿಯಲ್ ಹೆಸರಲ್ಲಿ ಒಂದು ಮೀನಿಂಗ್ ಇದೆ. ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತಂದರೆ ದ ಅಮೈನೋ ಆಸಿಡ್ಸ್ ವಿಚ್ ಆರ್ ರಿಕ್ವೈರ್ಡ್ ಫಾರ್ ಅವರ್ ಬಾಡಿ ಆರ್ ವಿಚ್ ಈಸ್ ನಾಟ್ ಸಿಂಥಸೈಸ್ಡ್ ಬೈ ಅವರ್ ಬಾಡಿ. ನಮ್ಮ ಬಾಡಿ ಅದನ್ನು ಸಿಂಥಸೈಸ್ ಮಾಡೋಂಗಿಲ್ಲ. ಹಾಗಾದರೆ ಮತ್ತಿದು ಹೆಂಗೆ ಸಿಗುತ್ತೆ? ಇಟ್ ಈಸ್ ಟೇಕನ್ ಥ್ರೂ ದ ಡಯಟ್. ನಾವು ಮಾಡೋ ಊಟ ಅಥವಾ ನಾವು ಊಟ ಮಾಡೋದ್ರ ಮೂಲಕ, ಡಯಟ್ ಮೂಲಕ ಅದನ್ನು ತೊಗೋಬೇಕಾಗುತ್ತೆ. ಅವುಗಳಿಗೆ ನಾವು ಎಸೆನ್ಷಿಯಲ್ ಅಂತ ಕರಿತೀವಿ. ಎಸೆನ್ಷಿಯಲ್ ಅಂದರೆ ನಮಗೆ ಅವಶ್ಯಕತೆ ಇದೆ. ಸೊ ಇನ್ನೊಂದು ಬರುತ್ತೆ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ. ನಾನ್ ಎಸೆನ್ಷಿಯಲ್ ಅಂದರೆ ಹೆಸರಲ್ಲಿ ಒಂದು ಮೀನಿಂಗ್ ಇದೆ. ಸೊ ವಿಚ್ ಆರ್ ನಾಟ್ ರಿಕ್ವೈರ್ಡ್ ಫಾರ್ ಅವರ್ ಬಾಡಿ. ನಮ್ಮ ಬಾಡಿಗೆ ಅವಶ್ಯಕತೆ ಇಲ್ಲ, ಯಾಕೆಂದರೆ ಇಟ್ ಈಸ್ ಆಲ್ರೆಡಿ ಸಿಂಥಸೈಸ್ಡ್ ಇನ್ ಅವರ್ ಬಾಡಿ. ನಮ್ಮ ಬಾಡಿ ಒಳಗಡೆ ಆಲ್ರೆಡಿ ಸಿಂಥಸೈಸ್ ಆಗ್ತಾ ಇರುತ್ತೆ, ಹಾಗಾಗಿ ನಮಗೆ ಡಯಟ್ ಮೂಲಕ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀವಿ. ಈಗ ಫಸ್ಟ್ ಎಸೆನ್ಷಿಯಲ್ ಬಗ್ಗೆ ಬರೋಣ. ಓಕೆ, ಒಂದು ಸಿಂಪಲ್ ಟ್ರಿಕ್ ಬರೀತೀನಿ. ಸೊ ಇದೇನೆಂದರೆ TT Hall may VIP. So this is a very simple trick to remember the 10 essential amino acids. ಸೊ 10 ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ಗಳನ್ನ ನೆನ್ಪಿಟ್ಕೊಳ್ಳೋ ಒಂದು ಸಿಂಪಲ್ ಟ್ರಿಕ್ ಇದೆ ಇದು. ಓಕೆ, ನೋಡಿ, ಈಗ ನಾನು ಒನ್ ಬೈ ಒನ್ ಇದಕ್ಕೆ ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. TTHALL ಮೇ VIP. ಸೊ ಇದು ಒಂದು ಹಿಂದಿ ವರ್ಡ್ ಇಂಡಿಕೇಟ್ ಮಾಡುತ್ತೆ. TT ಹಾಲ್ ಮೇ VIP ಅಂದರೆ TT ಹಾಲಲ್ಲಿ ಏನಂದರೆ VIP ಗಳಿದ್ದಾರೆ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ TTHALL VIP. ಓಕೆ, ಲೆಟ್ ಅಸ್ ಕಮ್ ಒನ್ ಬೈ ಒನ್. ಟಿ ಅಂದರೆ ಏನು ಇಂಡಿಕೇಟ್ ಮಾಡುತ್ತೆ? ದಿಸ್ ಈಸ್ ನಥಿಂಗ್ ಬಟ್ ಥ್ರಿಯೋನಿನ್ ಅನ್ನೋನ್ನ ಟಿ ಅನ್ನೋ ಸಿಂಬಲಿಂದ ನೀವು ನೆನ್ಪಿಟ್ಕೋಬಹುದು. ಇನ್ನೊಂದು ಟಿ ಬರುತ್ತೆ, ಇದಕ್ಕೆ ನಾವು ಟ್ರಿಪ್ಟೋಫಾನ್ ಅನ್ನೋ ಸಿಂಬಲಿಂದ ನೆನ್ಪಿಟ್ಕೋತೀವಿ. ಓಕೆ, ಇನ್ನೊಂದು H ಬರುತ್ತೆ. H ಅಂತಂದರೆ ಹಿಸ್ಟಿಡೀನ್ ಅಂತ. ಓಕೆ, ಇನ್ನೊಂದು A ಬರುತ್ತೆ ಇಲ್ಲಿ. A ಅಂತಂದರೆ ಅರ್ಜಿನೈನ್. ಓಕೆ, ಲೆಟ್ ಅಸ್ ಕಮ್ ಫಾರ್ ನೆಕ್ಸ್ಟ್ ಒನ್. ಎಲ್ ಅಂತಂದರೆ ಲೈಸೀನ್ ಅನ್ನೋ ನೆನ್ಪಿಟ್ಕೋಬಹುದು. ಇನ್ನೊಂದು L ಅಂತಂದರೆ ಸೊ ಲ್ಯೂಸಿನ್ ವಿ ಕ್ಯಾನ್ ರಿಮೆಂಬರ್. ಮೇ ಮೀನ್ಸ್ ಮಿಥಿಯೋನಿನ್. ಓಕೆ, ನೆಕ್ಸ್ಟ್ V ಸ್ಟ್ಯಾಂಡ್ಸ್ ಫಾರ್ ದಿ valine and I stands for the isoleucine and P stands for the phenylalanine. ಸೊ ಈ ಥರ ನಾವು 10 ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ಗಳನ್ನ ನೆನ್ಪಿಟ್ಕೋಬಹುದು, ರೈಟ್? ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್. ಓಕೆ, ನೌ we will continue with the non-essential amino acids. How to remember the non-essential amino acids? There is very simple trick to remember this one. So let me write the trick first. After that we will come one by one discussing about the how to remember that one, right? ಈಗ ನೋಡಿ, ಒಂದು simple trick ಇದೆ. Almost all girls go crazy after getting tasty potato samosa. ಸೊ ಇದು ಒಂದು ಟ್ರಿಕ್ಸ್ ಬರುತ್ತೆ ಟು ರಿಮೆಂಬರ್ ದಟ್ ಒನ್. ಈಗ ಪ್ರತಿಯೊಂದೊಂದು ವರ್ಡ್ಸ್ಗಳು ಕೂಡ ಒಂದೊಂದು ಅಮೈನೋ ಆಸಿಡ್ಸ್ಗಳಿಗೆ ಇಂಡಿಕೇಟ್ ಮಾಡುತ್ತೆ. ನೋಡ್ರಿ ಹೇಗೆ ಅಂತ. ಸೊ ಆಲ್ಮೋಸ್ಟ್ ಅಂತಂತಂದ್ರೆ ಏನು? ಫಸ್ಟ್ ಲೆಟ್ ಮಿ ರೈಟ್ ದಿಸ್ ಒನ್, ಆಲ್ಮೋಸ್ಟ್. ಓಕೆ, ಆರ್ ಅದರ್ವೈಸ್ ಡೈರೆಕ್ಟ್ಲಿ ಬರಿತಾ ಹೋಗ್ತೀನಿ, ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಈಗ ಇಲ್ಲಿ ಆಲ್ಮೋಸ್ಟ್ ಅಂತಂದರೆ ಏನು ಇಂಡಿಕೇಟ್ ಮಾಡುತ್ತೆ? ಒಂದು ಅಮೈನೋ ಆಸಿಡ್ಸ್ಗಳ ಬಗ್ಗೆ ಬರಿತಾ ಹೋಗ್ತೀನಿ. ನೋಡ್ರಿ, ಆಲ್ಮೋಸ್ಟ್ ಅಂತಂತಂದರೆ
ಓಕೆ, ಅಲಾನಿನ್ ಅಂತ ಕರಿತೀವಿ. ಅಲಾನಿನ್ ಆಲ್ಮೋಸ್ಟ್ ಆಲ್ ಗರ್ಲ್ಸ್, ಆಲ್ ಮೀನ್ಸ್ ಅಸ್ಪಾರ್ಜಿನ್. ಅಸ್ಪಾರ್ಜಿನ್ನ ನಾವು ಆಲ್ಮೋಸ್ಟ್ ಆಲ್ ಗರ್ಲ್ಸ್, ಆಲ್ ಅಂತ ನೆನ್ಪಿಟ್ಕೋಬೋದು. ಗರ್ಲ್ಸ್ ಮೀನ್ಸ್ ನೆಕ್ಸ್ಟ್ ವಿ ಕ್ಯಾನ್ ರೈಟ್ ಗ್ಲೈಸಿನ್. ಓಕೆ, ಗ್ಲೈಸಿನ್ ಅನ್ನೋ ಅಮೈನೋ ಆ್ಯಸಿಡ್ಗೆ ಗರ್ಲ್ಸ್ ಅನ್ನು ಡಿನೋಟ್ ಮಾಡುತ್ತೆ. ಗೋ ಅಂತಂತಂದರೆ ಗ್ಲೂಟಾಮಿನ್. ಓಕೆ, ಗ್ಲೂಟಾಮಿನನ್ನು ಈ ಥರ ನೆನ್ಪಿಟ್ಕೋಬೋದು ನಾವು. ಓಕೆ, ಗ್ಲೂಟಾಮಿನ್. ನೆಕ್ಸ್ಟ್ ಕ್ರೇಜಿ ಮೀನ್ಸ್, ಕ್ರೇಜಿ ಅಂತಂದರೆ ಸಿಸ್ಟೀನ್. ನೆಕ್ಸ್ಟ್ ಆಫ್ಟರ್ ಅಂತಂದರೆ ಅಸ್ಪಾರ್ಟಿಕ್ ಆ್ಯಸಿಡ್. ಅಸ್ಪಾರ್ಟಿಕ್ ಆ್ಯಸಿಡ್. ನೆಕ್ಸ್ಟ್ ಗೆಟಿಂಗ್ ಅಂತಂತಂದರೆ ಗ್ಲುಟಾಮಿಕ್ ಆ್ಯಸಿಡ್. ಓಕೆ, ಗ್ಲುಟಾಮಿಕ್ ಆ್ಯಸಿಡ್. ಟೇಸ್ಟಿ ಅಂತಂತಂದರೆ ಟೈರೋಸಿನ್. ಪೊಟ್ಯಾಟೊ ಅಂತಂತಂದರೆ ಪ್ರೋಲೀನ್. ಸಮೋಸ ಅಂತಂತಂದರೆ ಸಿರಿನ್. So like this very simple way we can remember the all 10 non-essential amino acids. You can count here 1, 2, 3, 4, 5, 6, 7, 8, 9, 10. So these are the 10 non-essential amino acids. In the simple way we can remember. Competitive examsಗಳಲ್ಲಿ ಕ್ವಶನ್ಸ್ನ ಕೇಳಿದ್ರೆ ಇದನ್ನು ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಆಫ್ ಯು. ಪ್ಲೀಸ್ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಥಮ್ಸ್ ಅಪ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಫಾರ್ ದ ನೀಡಿ ಪರ್ಸನ್ಸ್. ಥ್ಯಾಂಕ್ ಯು.